Namaste and welcome to this session. In this session, we're going to learn about how to express condolences. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಸೆಷನ್ನಲ್ಲಿ ನಾವು ಕಂಡೋಲೆನ್ಸಸ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದನ್ನ ಕಲೀಲಿಕ್ಕಿದ್ದೇವೆ. ಕಂಡೋಲೆನ್ಸ್ ಅಂತ ಹೇಳಿದ್ರೆ ಸಂತಾಪ. ವಿ ಎಕ್ಸ್ಪ್ರೆಸ್ ಕಂಡೋಲೆನ್ಸಸ್ ಅಟ್ ದ ಡೆತ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿ ತೀರಿಕೊಂಡಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರ ಆತ್ಮೀಯರಿಗೆ ನಾವು ಸಂತಾಪ ಕಂಡೋಲೆನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ಯಾವ ರೀತಿ ಇಂಗ್ಲಿಷಲ್ಲಿ ನಾವು ಕಂಡೋಲೆನ್ಸಸ್ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ನಾವು ಕಲಿಯುವಂಥ ಪ್ರಯತ್ನ ಮಾಡೋಣ. ಆಸ್ ಯು ನೋ, ದ ಸಿಚುವೇಶನ್ ವೇರ್ ಯು ಎಕ್ಸ್ಪ್ರೆಸ್ ಕಂಡೋಲೆನ್ಸಸ್ ಈಸ್ ಎ ವೆರಿ ಸ್ಯಾಡ್ ಸಿಚುವೇಶನ್. ತುಂಬ ದುಃಖದ ಒಂದು ಸನ್ನಿವೇಶದಲ್ಲಿ ನಾವು ಸಾಮಾನ್ಯವಾಗಿ ಕಂಡೋಲೆನ್ಸಸ್ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಆ ದುಃಖದ ಸನ್ನಿವೇಶದಲ್ಲಿ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ದ ಟೋನ್ ಆಫ್ ಯುವರ್ ವಾಯ್ಸ್, ನಿಮ್ಮ ಮಾತಿನ ದಾಟಿ ಮತ್ತು ನೀವು ಉಪಯೋಗಿಸುವಂಥ ಶಬ್ದಗಳು, ದ ವೊಕ್ಯಾಬ್ಯುಲರಿ ಆ್ಯಂಡ್ ದ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಬೈ ಯು ಆರ್ ವೆರಿ ಇಂಪಾರ್ಟೆಂಟ್ in that situation, because the family members or the person who has lost somebody will be in a very sad condition. So we need to use the right and the appropriate words and expressions. Ad karana ivattina class alli we shall learn all these words and expressions which are very useful in expressing condolences. Let's look at some of the examples. The first two expressions are here. Please accept my condolences. ನಾವು ತುಂಬ ಸಿಂಪಲ್ ಆಗಿ ಸಂತಾಪ ಸೂಚಿಸುವುದು ಹೇಗೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸೇ ಪ್ಲೀಸ್ ಆಕ್ಸೆಪ್ಟ್ ಮೈ ಕಂಡೋಲೆನ್ಸಸ್, ಅಥವಾ ಯು ಕ್ಯಾನ್ ಸೇ ಪ್ಲೀಸ್ ಆಕ್ಸೆಪ್ಟ್ ಮೈ ಸಿನ್ಸಿಯರ್ ಕಂಡೋಲೆನ್ಸಸ್. ಇನ್ನಷ್ಟು ಗಾಢವಾಗಿ ಹೇಳುವುದಾದರೆ ಸಿನ್ಸಿಯರ್ ಅನ್ನುವಂಥ ಶಬ್ದವನ್ನು ತಾವು ಉಪಯೋಗಿಸಿಕೊಂಡು ಹೇಳಬಹುದು. ಪ್ಲೀಸ್ ಅಕ್ಸೆಪ್ಟ್ ಮೈ ಸಿನ್ಸಿಯರ್ ಕಂಡೋಲೆನ್ಸಸ್. ಸಿನ್ಸಿಯರ್ ತುಂಬ ಪ್ರಾಮಾಣಿಕವಾದಂಥ ಸಂತಾಪ ಅನ್ನುವಂಥ ಮೀನಿಂಗ್ ಅಲ್ಲಿ ಬರುತ್ತೆ. ಅಥವಾ ಯು ಕ್ಯಾನ್ ಸೇ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್ ಟು ದ ಬೆರೀವ್ಡ್ ಫ್ಯಾಮಿಲಿ. ಈ ಸೆಂಟೆನ್ಸಲ್ಲಿ ಶಬ್ದ ಬೆರೀವ್ಡ್ ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ. ಬೆರೀವ್ಡ್ ಅಂತ ಹೇಳಿದರೆ ಯಾರೋ ಒಬ್ಬರನ್ನು ಕಳ್ಕೊಂಡ, ಅಗಲಿದ, ದ ಫ್ಯಾಮಿಲಿ ವಿಚ್ ಹ್ಯಾಸ್ ಲಾಸ್ಟ್ ಸಂಬಡಿ. ಸೊ ಬೆರೀವ್ಡ್ ಫ್ಯಾಮಿಲಿ. ಲುಕ್ ಅಟ್ ದ ಫಸ್ಟ್ ವರ್ಡ್, ಹಾರ್ಟ್ ಫೆಲ್ಟ್. ಹಾರ್ಟ್ ಫೆಲ್ಟ್ ಅಂದರೆ ಹೃದಯಪೂರ್ವಕವಾದಂಥ ಸಂತಾಪಗಳು. ಡೋಂಟ್ ಕನ್ಫ್ಯೂಸ್ ವಿತ್ ಅನದರ್ ವರ್ಡ್, ಹಾರ್ಟಿ, HEARTY. ಹಾರ್ಟ್ ಫೆಲ್ಟ್ ಬೇರೆ, ಹಾರ್ಟಿ ಬೇರೆ. ಹಾರ್ಟ್ ಫೆಲ್ಟ್ ಅನ್ನೋದನ್ನು ನಾವು ತುಂಬ ಹೃದಯಪೂರ್ವಕವಾಗಿ ನಾವು ಸಂತಾಪ ಸೂಚಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಯೂಸ್ ಮಾಡ್ತೇವೆ. ಆದರೆ ಹಾರ್ಟಿ ಅನ್ನುವ ಶಬ್ದದ ಮೀನಿಂಗ್ ತುಂಬ ಚೇರ್ಫುಲ್, ತುಂಬ ಖುಷಿಯಾದ. ಆದ ಕಾರಣ ಆ ಶಬ್ದವನ್ನು ಇಲ್ಲಿ ಉಪಯೋಗಿಸುವುದಷ್ಟು ಸೂಕ್ತವಲ್ಲ. ಹಾರ್ಟಿ ಈಸ್ ಯೂಸ್ಡ್ ವೆನ್ ಯು ಎಕ್ಸ್ಪ್ರೆಸ್ ಸಮಥಿಂಗ್, ಸಮ್ ಹ್ಯಾಪಿ ಫೀಲಿಂಗ್ಸ್. ಹಾರ್ಟಿ ವೆಲ್ಕಮ್ ಅಂತ ನಾವು ಹೇಳ್ತೇವೆ, ದಟ್ ಈಸ್ ಓಕೆ. ಬಟ್ ಹಾರ್ಟಿ ಕಂಡೋಲೆನ್ಸಸ್ ಅಂತ ಹೇಳಬೇಡಿ, ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್ ಅನ್ನೋದನ್ನು ಸರಿಯಾಗಿ ಬಳಸಬೇಕು. ಡೀಪೆಸ್ಟ್ ಕಂಡೋಲೆನ್ಸಸ್ ಆನ್ ದ ಪಾಸಿಂಗ್ ಆಫ್ ಯುವ. ಸೊ ಇಲ್ಲಿ ಡೀಪೆಸ್ಟ್ ಕಂಡೋಲೆನ್ಸಸ್, ತುಂಬ ಆಳವಾದ ಸಂತಾಪ. ಆನ್ ದ ಪಾಸಿಂಗ್ ಆಫ್ ಯುವ. ಪಾಸಿಂಗ್ ಆಫ್ ಅಂದರೆ ಅಗಲಿದ. ಯುವ ಆದ ನಂತರ ಯು ನೀಡ್ ಟು ಯೂಸ್ ದಟ್ ಪರ್ಟಿಕ್ಯುಲರ್ ಟರ್ಮ್. ಫಾರ್ ಎಕ್ಸಾಂಪಲ್, ನೀವು ಯಾರಿಗೆ ಸಂತಾಪ ಸೂಚಿಸ್ತಾ ಇದ್ದೀರಾ ಅವರು ಯಾರನ್ನು ಕಳ್ಕೊಂಡಿದ್ದಾರೆ, ಅಗಲಿದ ವ್ಯಕ್ತಿ ಮತ್ತೆ ನೀವು ಮಾತಾಡ್ತಿರುವಂಥ ವ್ಯಕ್ತಿಯ ಸಂಬಂಧ ಏನು ಅದನ್ನು ಅಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ಡೀಪೆಸ್ಟ್ ಕಂಡೋಲೆನ್ಸಸ್ ಆನ್ ದ ಪಾಸಿಂಗ್ ಆಫ್ ಯುವರ್ ಫಾದರ್. ಒಬ್ಬ ವ್ಯಕ್ತಿ ತಂದೆಯನ್ನು ಕಳ್ಕೊಂಡಿದ್ರೆ ನೀವು ಆ ವ್ಯಕ್ತಿಗೆ ಈ ರೀತಿ ಹೇಳ್ಬೋದು, ಡೀಪೆಸ್ಟ್ ಕಂಡೋಲೆನ್ಸಸ್ ಆನ್ ದ ಪಾಸಿಂಗ್ ಆಫ್ ಯುವರ್ ಫಾದರ್, ಅಥವಾ ಆನ್ ದ ಪಾಸಿಂಗ್ ಆಫ್ ಯುವರ್ ಮದರ್. ಅದೇ ರೀತಿ ಬೇರೆ ಬೇರೆ ಯು ಹ್ಯಾವ್ ಟು ಯೂಸ್ ದಟ್ ರೈಟ್ ವರ್ಡ್ ದೇರ್. ಸೋ ಸ್ಯಾಡ್ ಟು ಹಿಯರ್ ಆಫ್ ಯುವರ್ ಲಾಸ್. ಈಗ ಫಸ್ಟ್ 4 ಸೆಂಟೆನ್ಸ್ ಅಲ್ಲಿ ಕಂಡೋಲೆನ್ಸ್ ಅನ್ನುವ ಶಬ್ದ ಪ್ರತಿ ಸೆಂಟೆನ್ಸ್ ಅಲ್ಲಿ ಬಂದಿದೆ.
If you don't want to use that term condolence, you can avoid it and say so sad to hear of your loss. ನಿಮ್ಮ ಲಾಸ್, ನೀವೇನು ಕಳ್ಕೊಂಡಿದ್ದೀರ ಅದನ್ನು ಕೇಳಿ ತುಂಬ ದುಃಖವಾಯಿತು. ಸೊ ಸ್ಯಾಡ್ ಟು ಹಿಯರ್ ಆಫ್ ಯುವರ್ ಲಾಸ್ ಅಂತ ಹೇಳ್ಬೋದು. ಅಥವಾ ಮೇ ದ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್. ನಾವು ಕನ್ನಡದಲ್ಲಿ ಅಗಲಿದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೇವೆ. ಅದೇ ರೀತಿ ಇಂಗ್ಲಿಷಲ್ಲಿ ಮೇ ದ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್. ಡಿಪಾರ್ಟೆಡ್ ಅಂತ ಹೇಳಿದ್ರೆ ಅಗಲಿದ ಸೋಲ್ ಅಂದ್ರೆ ಆತ್ಮ, ರೆಸ್ಟ್ ಇನ್ ಪೀಸ್ ಅಂದ್ರೆ ಶಾಂತಿ, ಸದ್ಗತಿ. ಸೊ ಮೇ ದ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದ ಲಾಸ್ಟ್ ಸೆಂಟೆನ್ಸ್, ದಟ್ ಈಸ್ ಮೇ ದ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್ ಅನ್ನೋದನ್ನ ಒಂದು ಸೆಂಟೆನ್ಸ್ ಹೇಳಿ ನಂತರ ಇದನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಪ್ಲೀಸ್ ಆಕ್ಸೆಪ್ಟ್ ಮೈ ಕಂಡೋಲೆನ್ಸಸ್, ಮೇ ದ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಪೀಸ್. ಸೊ ಈ ರೀತಿಯಾಗಿ ನೀವು ಕಂಡೋಲೆನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ. ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ಬರವಣಿಗೆಯಲ್ಲಿ ಕೂಡ ಇಮೇಲ್ ಮುಖಾಂತರ, ವಾಟ್ಸ್ಆ್ಯಪ್ ಮುಖಾಂತರ, ಮೆಸೇಜ್ ಮುಖಾಂತರ ನೀವು ಕಂಡೋಲೆನ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಕೂಡ ಈ ಎಲ್ಲ ಡಿಫ್ರೆಂಟ್ ವೇಸ್ ಆಫ್ ಎಕ್ಸ್ಪ್ರೆಸಿಂಗ್ ಕಂಡೋಲೆನ್ಸಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ವಿಲ್ ಲುಕ್ ಎಟ್ ಸಮ್ ಮೋರ್ ಎಕ್ಸಾಂಪಲ್ಸ್. ಎಕ್ಸ್ಪ್ರೆಸಿಂಗ್ ಸಿಂಪತಿ. ಸಿಂಪತಿ ಅಂದರೆ ಒನ್ಸ್ ಅಗೇನ್ ಸಂತಾಪ, ನಮ್ಮ ದುಃಖವನ್ನು ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡೋದು. ಸೊ ಸಿಂಪತಿ ಈಸ್ ಒನ್ಸ್ ಅಗೇನ್ ದ ಸೇಮ್ ಸಿಚುವೇಶನ್. ತುಂಬ ದುಃಖದ ಒಂದು ವಿಚಾರವನ್ನು ಕೇಳಿದಾಗ ನಾವು ಅದಕ್ಕೆ ಒಂದು ಪ್ರತಿಯಾಗಿ ನಮ್ಮ ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ಯಾವ ರೀತಿ ಹೇಳ್ಬೋದು? ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ನಿಮ್ಮನ್ನು ಭೇಟಿಯಾಗಿ ಯಾರೋ ಒಬ್ಬರನ್ನವರು ಕಳ್ಕೊಂಡಿದ್ದಾರೆ, ಯಾರೋ ತೀರ್ಕೊಂಡಿದ್ದಾರೆ ಅವರ ಮನೆಯಲ್ಲಿ, ಅಥವಾ ಯಾರನ್ನು ಅವರು ಕಳ್ಕೊಂಡಿದ್ದಾರೆ. ಆನಂತರ ನಿಮ್ಮಲ್ಲಿ ಅವರು ಭೇಟಿಯಾಗಿ ಮಾತಾಡ್ತಾ ಇರುವಾಗ ಆ ವಿಚಾರ ನಿಮ್ಗೆ ಗೊತ್ತಾದಾಗ ನೀವು ಪ್ಲೀಸ್ ಆಕ್ಸೆಪ್ಟ್ ಮೈ ಕಂಡೋಲೆನ್ಸಸ್ ಅಂತ ಹೇಳೋ ಬದಲು ಯು ಕ್ಯಾನ್ ಜಸ್ಟ್ ಸೇ ಐ ಆಮ್ ಸಾರಿ. ಅಂದರೆ ನನಗೆ ನಿಮ್ಮ ಮಾತು ಕೇಳಿ ತುಂಬ ದುಃಖವಾಯಿತು ಅನ್ನುವಂಥ ಮೀನಿಂಗಲ್ಲಿ ನೀವು ಹೇಳ್ತೀರಿ. ಐ ಆಮ್ ಸಾರಿ ಅಂತ ಹೇಳ್ಬೋದು. ಅಥವಾ ಐ ಆಮ್ ಸೋ ಸಾರಿ ಟು ಲರ್ನ್ ದ್ಯಾಟ್. ನನಗೆ ಈ ವಿಚಾರ ಕೇಳಿ ತುಂಬ ದುಃಖವಾಯಿತು, ಐ ಫೀಲ್ ಬ್ಯಾಡ್ ಅಬೌಟ್ ಇಟ್. ಸೊ ಒಂದು ವಿಚಾರ ಆಗಿ ಸ್ವಲ್ಪ ಸಮಯದ ನಂತರ ನಿಮಗೆ ಅದು ವಿಚಾರ ಗೊತ್ತಾದಾಗ ನೀವು ಆ ಕ್ಷಣದಲ್ಲಿ, ಆ ಮೂಮೆಂಟಲ್ಲಿ ನೀವು ಇಂಥ ಎಕ್ಸ್ಪ್ರೆಷನ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀರಿ. ಐ ಆಮ್ ಸೋ ಸಾರಿ ಟು ಲರ್ನ್ ದ್ಯಾಟ್. ಐ ಆಮ್ ಸೋ ಸಾರಿ ಟು ಲರ್ನ್ ದ್ಯಾಟ್ ಯು ಲಾಸ್ಟ್ ಯುವರ್ ಫಾದರ್. ಫಾರ್ ಎಕ್ಸಾಂಪಲ್, ಐ ಆಮ್ ಆಫ್ಲಿ ಸಾರಿ. ಆಫುಲ್ ಅಂತ ಹೇಳಿದ್ರೆ ತುಂಬ ಕೆಟ್ಟದಾದ, ತುಂಬ ವೆರಿ ಮಚ್, ತುಂಬ ಬ್ಯಾಡ್, ವೆರಿ ಬ್ಯಾಡ್. ಐ ಫೀಲ್ ವೆರಿ ಬ್ಯಾಡ್ ಅನ್ನುವಂಥ ಮೀನಿಂಗ್. ಸೊ ನಿಮಗೆ ತುಂಬ ದುಃಖವಾಗ್ತಾ ಇದೆ. ಅಥವಾ ಇಟ್ಸ್ ಟೆರಿಬಲ್ ಅಂತ ಹೇಳ್ಬೋದು. ಇಟ್ ಈಸ್ ಟೆರಿಬಲ್, ಇಟ್ಸ್ ಟೆರಿಬಲ್. ಟೆರಿಬಲ್ ಅಂದರೆ ತುಂಬ ಕೆಟ್ಟ ಒಂದು ಸುದ್ದಿ, ಒಂದು ತುಂಬ ಕೆಟ್ಟ ವಿಚಾರ. ಸೊ ಇಟ್ಸ್ ಟೆರಿಬಲ್. ಯಾರಾದರೂ ನಿಮಗೆ ಒಂದು ಕೆಟ್ಟ ವಿಚಾರವನ್ನು ಹೇಳಿದಾಗ ನೀವು ಈ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ಬೋದು, ಇಟ್ಸ್ ಟೆರಿಬಲ್. ಇಟ್ಸ್ ರಿಯಲಿ ಅಪ್ಸೆಟ್ಟಿಂಗ್. ತುಂಬ ಅಪ್ಸೆಟ್ಟಿಂಗ್ ಆದಂಥ ನ್ಯೂಸ್ ಇದು, ಅಥವಾ ತುಂಬ ಅಪ್ಸೆಟ್ಟಿಂಗ್ ಆದಂಥ ವಿಚಾರವನ್ನು ನಾನು ಕೇಳ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಅಪ್ಸೆಟ್ಟಿಂಗ್, ಇಟ್ಸ್ ರಿಯಲಿ ಅಪ್ಸೆಟ್ಟಿಂಗ್ ಅಂಥೇಳಿ ಹೇಳ್ಬೋದು. Okay friends, so these are the different ways of expressing condolences and expressing our sympathy in different situations. I hope you enjoyed and learned some expressions in this class. Thank you very much.